MS Excel ಬಾರ್ ಕೋಡನ್ನು ಯಾವ ರೀತಿ ಮಾಡಬೇಕು ಅಂತ ತೋರಿಸ್ತೀನಿ. ಮೊದಲು ನಾವು ಬಾರ್ ಕೋಡನ್ನು ಡೌನ್ಲೋಡ್ ಮಾಡ್ಕೋಬೇಕು. ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು ಅಂತ ನೋಡ್ಕೊಬರೋಣ. ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ಡಾ ಫಾಂಟ್ ಅಂತ ಸರ್ಚಿಂಗ್ ಬಾಕ್ಸಲ್ಲಿ ಕೊಡಿ. ಸೊ ಸರ್ಚಿಂಗ್ ಬಾಕ್ಸಲ್ಲಿ ಡಾ ಫಾಂಟ್ ಅಂತ ಕೊಟ್ಟ ತಕ್ಷಣ ಇಲ್ಲಿ ಫ್ರೀ ಡೌನ್ಲೋಡ್ ಅಂತ ಇದೆ, ಇನ್ನು ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಸ್ಟಾರ್ಟಿಂಗಲ್ಲೇ ಬರುತ್ತೆ ಡಾ ಫಾಂಟ್ ಅಂತ. ಸೊ ಡಾ ಫಾಂಟನ್ನು ಓಪನ್ ಮಾಡ್ಕೊಳ್ಳಿ. ಡಾ ಫಾಂಟ್ ಓಪನ್ ಆದ ತಕ್ಷಣ ಈ ರೀತಿ ಆಪ್ಷನ್ ಓಪನ್ ಆಗುತ್ತೆ. ಈ ರೀತಿ ಆಪ್ಷನ್ ಓಪನ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಬಾರ್ ಕೋಡ್ ಅಂತ ಬರುತ್ತೆ ನೋಡಿ. ಈ ಬಾರ್ ಕೋಡ್ ಅನ್ನೋದನ್ನು ತೊಗೊಳ್ಳಿ. ನಿಮ್ಮ ಬಾರ್ ಕೋಡ್ ಬೇಕಿದ್ರೆ ಬಾರ್ ಕೋಡ್ ತೊಗೋಬೋದು. ಬೇರೆ ಯಾವುದಾದ್ರೂ ಬೇಕಿದ್ರೆ ನಾನಿಲ್ಲಿ ಆಲ್ರೆಡಿ ಬಾರ್ ಕೋಡನ್ನು ತೊಗೊಂಡಿದ್ದೀನಿ. ಸೊ ಬೇರೆ ಯಾವುದನ್ನಾದರೂ ನಿಮಗೆ ತೊಗೊಂಡು ತೋರಿಸೋದಕ್ಕೆ ನೋಡ್ತೀನಿ. ಬಾರ್ ಕೋಡನ್ನು ಓಪನ್ ಮಾಡ್ತೀನಿ. ಸೊ ಬಾರ್ ಕೋಡ್ ಓಪನ್ ಆದ ತಕ್ಷಣ ಇಲ್ಲಿ ನಿಮಗೆ ಯಾವ ರೀತಿ ಬಾರ್ ಕೋಡ್ ಬೇಕು ಆ ರೀತಿ ಬಾರ್ ಕೋಡ್ ಇರುತ್ತೆ. ಸೊ ನೀವು ಯಾವ ರೀತಿ ಬೇಕು ಆ ರೀತಿ ಬಾರ್ ಕೋಡನ್ನು ತೊಗೊಂಡು ನೋಡಿ, ಇಲ್ಲಿ ಕಾಣಿಸ್ತಾ ಇರುತ್ತೆ ಕೆಳಗಡೆ ಯಾವ ರೀತಿ ಬಾರ್ ಕೋಡ್ ಬರುತ್ತೆ ಅಂತ. ಬಾರ್ ಕೋಡ್ಗಳಿರುತ್ತೆ ನೋಡಿ. ಈ ರೀತಿ ಬೇಕಾದ್ರೆ ಈ ರೀತಿ ತೊಗೊಳ್ಬೋದು. ಇಲ್ಲಿ ಕೆಳಗಡೆ ತೋರಿಸ್ತಾ ಇದ್ದೀನಿ ನಾನು ಬಾರ್ ಕೋಡನ್ನು ನಿಮಗೆ ಬೇರೆ ಬೇರೆ ರೀತಿದು. ನೋಡ್ಕೊಳ್ಳಿ, ಈ ರೀತಿ ನಿಮ್ಗೆ ಯಾವ ರೀತಿ ಬಾರ್ ಕೋಡ್ ಬೇಕು ಆ ರೀತಿ ಬಾರ್ ಕೋಡನ್ನು ತಗೊಳ್ಳಿ. ಸೊ ಈ ರೀತಿ ತೊಗೊಂಡು ಇಲ್ಲಿ ಕೆಳಗಡೆ ಬಂದು ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ತೋರಿಸುತ್ತೆ ಯಾವ ರೀತಿ ಬಾರ್ ಕೋಡ್ ಬೇಕಂತ. ನಾನಿಲ್ಲಿ ಬಾರ್ ಕೋಡನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಬಾರ್ ಕೋಡನ್ನು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಬರ್ತೀನಿ. ಸೊ ಇಲ್ಲಿ ನನಗೆ ಒಂದು ಸ್ಕ್ಯಾನರ್ ಟೈಪ್ ಇದೆ. ಈ ಸ್ಕ್ಯಾನರ್ ಟೈಪನ್ನು ಡೌನ್ಲೋಡ್ ಮಾಡ್ಕೊತೀನಿ. QR ಸ್ಕ್ಯಾನ್ ಟೈಪ್ ಇರುತ್ತೆ. ಸೊ ಇಲ್ಲಿ ಸೆಟಪ್ ಆಗ್ತಾ ಇರುತ್ತೆ, ನೋಡ್ಕೊಳ್ಳಿ. ಇಲ್ಲಿ ಡೌನ್ಲೋಡಿಂಗ್ ತೋರಿಸುತ್ತೆ. ಡೌನ್ಲೋಡಿಂಗ್ ಆದ ತಕ್ಷಣ ಓಪನ್ ಅಂತ ಕೊಡಿ. ಇಲ್ಲಿ ದಿಸ್ ಪಿ ಸಿ ಅಂತ ಇದೆಯಲ್ಲ, ಈ ದಿಸ್ ಪಿ ಸಿಯನ್ನು ಡಬಲ್ ಕ್ಲಿಕ್ ಓಪನ್ ಮಾಡ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ಸ್ ಅಂತ ಇದೆ. ಈ ಡೌನ್ಲೋಡ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಫಾಂಟ್ ಅನ್ನೋದು ಓಪನ್ ಆಗಿರುತ್ತೆ. ಸೊ ಇಲ್ಲಿ ಡಬಲ್ ಕ್ಲಿಕ್ ಮಾಡಿ ಓಪನ್ ಮಾಡಿ. QR ಫಾಂಟ್ ಅಂತ ಇದೆ, ಇದನ್ನ ಡಬಲ್ ಕ್ಲಿಕ್ ಮಾಡಿ. ಈ ರೀತಿ ಓಪನ್ ಆಗುತ್ತೆ. ಇಲ್ಲಿ ಇನ್ಸ್ಟಾಲ್ ಅಂತ ಕೊಡಿ. ಇವಾಗ ಇನ್ಸ್ಟಾಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ನಾವು ಬಾರ್ ಕೋಡನ್ನು ಯಾವ ರೀತಿ MS Excelನಲ್ಲಿ ಹಾಕಬೇಕು ಅಂತ ನೋಡೋಣ. ಸೊ ಇವು ಓಪನ್ ಮಾಡ್ಕೊಂಡಿದ್ದೀನಿ. ಒಂದಿಷ್ಟು ನಂಬರ್ಸನ್ನು ಆಲ್ಫಾಬೆಟಿಕನ್ನು ಬರ್ಕೊಂಡಿದ್ದೀನಿ. ಸೊ ಫಸ್ಟು ನಾವೀಗ ಇಷ್ಟನ್ನು ಸೆಲೆಕ್ಟ್ ಮಾಡ್ತೀನಿ. ಸೆಲೆಕ್ಟ್ ಮಾಡಿ ಇದನ್ನು ಕಾಪಿ ಮಾಡ್ತೀನಿ. ಮತ್ತೆ ಪುನಃ ಕಾಪಿ ಮಾಡಿ ಇಲ್ಲಿ ಪೇಸ್ಟ್ ಮಾಡ್ತೀನಿ. ಸೊ ಪೇಸ್ಟ್ ಆದ ತಕ್ಷಣ ಇಲ್ಲಿ ನಿಮಗೆ ಲ್ಯಾಂಗ್ವೇಜ್ ಇದೆಯಲ್ಲ, ಈ ಲ್ಯಾಂಗ್ವೇಜಲ್ಲಿ ಹೋಗಿ ನಾನು ಆಲ್ರೆಡಿ ಒಂದು ಬಾರ್ ಕೋಡನ್ನು ಡೌನ್ಲೋಡ್ ಮಾಡಿಟ್ಟಿದ್ದೀನಿ. ಸೊ ಈ ಬಾರ್ ಕೋಡನ್ನು ಹಾಕ್ತೀನಿ. ಸೊ ನೋಡಿ, ಇಲ್ಲಿ ಸೈಜಸ್ಸನ್ನು ದೊಡ್ಡದು ಮಾಡಿ ತೋರಿಸ್ತೀನಿ ನೋಡಿ. ಸೊ ಬಾರ್ ಕೋಡ್ ಎಂಟ್ರಿ ಇದು ಒಂದು ಮೆಥಡು. ಸೊ ಇನ್ನೊಂದು ಮೆಥಡಲ್ಲಿ ನೋಡಬೇಕು ಅಂದರೆ ಇಲ್ಲಿ ಈಕ್ವಲ್ಸ್ ಅಂತ ಫಾರ್ಮುಲಾವನ್ನು ಯೂಸ್ ಮಾಡಿ ನೆಕ್ಸ್ಟು ಡಬಲ್ ಯುನೈಟೆಡ್ ಕಾಮ ಓಪನ್ ಮಾಡಿ ಸ್ಟಾರ್ ಅನ್ನೋದನ್ನು ತೊಗೊಳ್ಳಿ. ನೆಕ್ಸ್ಟು ಕೀಬೋರ್ಡ್ನಲ್ಲಿ ಸ್ಟಾರ್ ಬಟನ್ ಪ್ರೆಸ್ ಮಾಡಿ ಮತ್ತೆ ಡಬಲ್ ಯುನೈಟೆಡ್ ಕಾಮ ಕ್ಲೋಸ್ ಆ್ಯಂಡ್ ಅನ್ನೋ ಬಟನನ್ನು ಪ್ರೆಸ್ ಮಾಡ್ಕೊಳ್ಳಿ. ಸೊ ನಿಮಗೆ ಯಾವ ಸೆಲ್ ನಂಬರ್ ಇದು ನಿಮಗೆ ಬಾರ್ ಕೋಡಿಗೆ ಎಂಟ್ರಿ ಆಗಬೇಕು ಆ ಸೆಲ್ ನಂಬರನ್ನು ಎಂಟ್ರಿ ಮಾಡಿಕೊಂಡು ಮತ್ತೆ ಆ್ಯಂಡ್ ಬಟನ್ ಡಬಲ್ ಯುನೈಟೆಡ್ ಕಾಮ ಓಪನ್ ಸ್ಟಾರ್ ಡಬಲ್ ಯುನೈಟೆಡ್ ಕಾಮ ಕ್ಲೋಸನ್ನು ಎಂಟ್ರಿ ಮಾಡಿದರೆ ಸೊ ಆ ನಂಬರ್ಸ್ ಅನ್ನೋದು ಸ್ಟಾರ್ ಆಗಿ ಇಲ್ಲಿ ಬರುತ್ತೆ. ಸೊ ಅದನ್ನು ನೀವು ಡ್ರ್ಯಾಗ್ ಮಾಡಿಕೊಂಡು ಕೆಳಗೆ ತೊಗೊಬರ್ಬೋದು. ಎಲ್ಲವನ್ನು ಸೆಲೆಕ್ಟ್ ಮಾಡುತ್ತೆ. ಸೊ ಈ ಎಲ್ಲವನ್ನು ಸೆಲೆಕ್ಟ್ ಮಾಡಿದ ತಕ್ಷಣ ಇದನ್ನು ಕೂಡ ಡೈರೆಕ್ಟಾಗಿ
ಬಾರ್ ಕೋಡ್ಗೆ ಹಾಕ್ಬೋದು. ಸೊ ಬಾರ್ ಕೋಡಿಗೆ ಹಾಕ್ಬೋದು, ಅಥವಾ ನಾನೀಗ QR ಸ್ಕ್ಯಾನ್ ಅಂತ ತೊಗೊಂಡಿದ್ದೀನಲ್ಲ, ಅದಿದೆಯಾ ಚೆಕ್ ಮಾಡೋಣ. ಇಲ್ಲಿದೆ ನೋಡಿ QR ಸ್ಕ್ಯಾನ್. ಈ QR ಸ್ಕ್ಯಾನಲ್ಲಿ ಹಾಕ್ತೀನಿ ನೋಡಿ. ಸೈಜಸ್ಸನ್ನು ದೊಡ್ಡದು ಮಾಡ್ತೀನಿ ನೋಡಿ. ನೋಡಿ QR ಸ್ಕ್ಯಾನ್ಗೆ ಬರುತ್ತೆ. ನೋಡಿ, ಸೊ QR ಸ್ಕ್ಯಾನ್ ಆದರೂ ಮಾಡ್ಕೋಬೋದು, ಅಥವಾ ಬಾರ್ ಕೋಡ್ ಕೂಡ ಎಂಟ್ರಿ ಮಾಡ್ಕೋಬೋದು. ಸೊ ಇದನ್ನು ಅರ್ಥ ಆಗಿದೆ ಅಂದ್ಕೊತೀನಿ. ಮುಂದಿನ ವಿಡಿಯೋದಲ್ಲಿ ಎಕ್ಸೆಲ್ನ ಬೇರೆ ಬೇರೆ ಫಾರ್ಮುಲಾಗಳನ್ನು ಯಾವ ರೀತಿ ಬಳಕೆ ಮಾಡಬೇಕು ಅನ್ನೋದನ್ನು ಹಾಕ್ತೀನಿ. ಸೊ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡೋದನ್ನ ಮರಿ.